Hello students, this is Professor Taramati Nakod from Government First Grade College, Kundgol. Today we are going to start with branch account. In today's class we are going to discuss meaning, types of branches, accounting systems for dependent branches. Okay, now let us first understand the meaning of branch. Okay, as the business of a firm grows in size, it opens branches in order to sell its product over a large territories. The object of keeping the branch accounts acceptable to all business are to evaluate the progress and performance of each branch and to know the profit and loss of each branch separately. ಅಂದರೆ ಒಂದೇ ಕಡೆ ಬಿಸ್ನೆಸ್ ಇರೋದಿಲ್ಲ ನಿಮ್ಮದು. ಸೊ ಇಫ್ ಯು ವಾಂಟ್ ಟು ಗ್ರೋ ಇನ್ ಸೈಜ್, ಆವಾಗ ನೀವೇನು ಮಾಡಬೇಕು, ನೀವು ಬೇರೆ ಬೇರೆ ಕಡೆ ಬ್ರಾಂಚಸನ್ನು ಓಪನ್ ಮಾಡ್ತೀರಾ. ಸೊ ಬ್ರಾಂಚನ್ನು ಓಪನ್ ಮಾಡೋದ್ರಿಂದ ನಿಮ್ಮದು ಟೆರಿಟರಿ ಏನಾಗ್ತದೆ, ದೊಡ್ಡದಾಗ್ತದೆ, ಹೌದಾ? ಸೊ ಅದು ನೀವು ಸಪ್ರೇಟಾಗಿ ಬ್ರಾಂಚನ್ನು ಮಾಡೋದ್ರಿಂದ ಅದರದ್ದು ಅಕೌಂಟನ್ನು ಸಪ್ರೇಟಾಗಿ ಮಾಡಬೇಕಾಗ್ತದೆ. ಓಕೆ, ಬೈ ಕೀಪಿಂಗ್ ಬ್ರಾಂಚ್ ಅಕೌಂಟ್ we can ascertain the financial position of each branch on a particular date and know the cash and goods requirement of various branches. It may be possible to give concrete suggestion for the improvement in the working of various branches. ಅಂದರೆ ಬ್ರಾಂಚ್ ಅಕೌಂಟನ್ನು ನೀವು ಮಾಡೋದ್ರಿಂದ ಅದರದ್ದು ಫಿನಾನ್ಷಿಯಲ್ ಪೊಸಿಷನ್ ಏನಿದೆ ಅಂತ ಗೊತ್ತಾಗ್ತದೆ. ಫಸ್ಟ್ ಅದರದ್ದು ಕ್ಯಾಶ್ ರಿಕ್ವೈರ್ಮೆಂಟ್ ಏನು, ಗೂಡ್ಸ್ ರಿಕ್ವೈರ್ಮೆಂಟ್ ಏನು, ಇದೆಲ್ಲ ಅಕೌಂಟ್ ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಅವ್ರಿಗೆ ಸಜೆಷನ್ ಕೊಡ್ಬೋದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಓಕೆ, ನಾವು ಬ್ರಾಂಚಸ್ಸನ್ನು ನಾವು ಎರಡು ವಿಧವಾಗಿ ನಾವು ವಿಂಗಡಣೆ ಮಾಡ್ಬೋದು. ಟೈಪ್ಸ್ ಆಫ್ ಬ್ರಾಂಚಸ್ ದೇ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟು. ಒನ್ ಈಸ್ ಇನ್ಲ್ಯಾಂಡ್ ಬ್ರಾಂಚ್, ಅನದರ್ ಈಸ್ ಫಾರಿನ್ ಬ್ರಾಂಚ್. ಇನ್ಲ್ಯಾಂಡ್ ಬ್ರಾಂಚ್ ಅಂದರೆ ಹೆಡ್ ಆಫೀಸ್ ಮತ್ತು ಬ್ರಾಂಚ್ ಒಂದೇ ದೇಶದಲ್ಲಿದ್ದರೆ ಅದಕ್ಕೆ ನಾವು ಇನ್ಲ್ಯಾಂಡ್ ಬ್ರಾಂಚ್ ಅಂತ ಹೇಳ್ತೀವಿ. ಫಾರಿನ್ ಬ್ರಾಂಚ್ ಅಂದರೆ ಹೆಡ್ ಆಫೀಸ್ ಬೇರೆ ದೇಶದಲ್ಲಿರುತ್ತೆ, ಅದರ ಬ್ರಾಂಚನ್ನು ಬೇರೆ ದೇಶದಲ್ಲಿ ಮಾಡೋದ್ರಿಂದ ಅದಕ್ಕೆ ನಾವೇನಂತೀವಿ, ಫಾರಿನ್ ಬ್ರಾಂಚ್. ಸೊ ಇಟ್ ಈಸ್ ಔಟ್ಸೈಡ್ ದ ಹೋಮ್ ಕಂಟ್ರಿ. ಓಕೆ, ನಾವು ಈಗ ಇನ್ಲ್ಯಾಂಡ್ ಬ್ರಾಂಚಸನ್ನು ಮತ್ತೆ ನಾವು ಎರಡು ವಿಧವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಡಿಪೆಂಡೆಂಟ್ ಬ್ರಾಂಚಸ್ ಆ್ಯಂಡ್ ಅನದರ್ ಈಸ್ ಇಂಡಿಪೆಂಡೆಂಟ್ branches. ಸೊ ನಾವು ಒಂದೊಂದಾಗಿ ನೋಡೋಣ. ಡಿಪೆಂಡೆಂಟ್ ಬ್ರಾಂಚಸ್ ಅದರದ್ದು ನಾವು ಫೀಚರ್ಸನ್ನು ನೋಡೋಣ. ದೀಸ್ ಬ್ರಾಂಚಸ್ ಸೆಲ್ ಓನ್ಲಿ ದೋಸ್ ಗೂಡ್ಸ್ ವಿಚ್ ಆರ್ ಸಪ್ಲೈಡ್ ಬೈ ದ ಹೆಡ್ ಆಫೀಸ್. ದೀಸ್ ಬ್ರಾಂಚಸ್ ಆರ್ ನಾಟ್ ಅಲೌಡ್ ಟು ಮೇಕ್ ಎನಿ ಪರ್ಚೇಸಸ್ ಫ್ರಮ್ ದ ಔಟ್ಸೈಡ್ ಮಾರ್ಕೆಟ್. ಈಗ ಡಿಪೆಂಡೆಂಟ್ ಬ್ರಾಂಚ್ ಅಂದರೆ ಅವರು ಕಂಪ್ಲೀಟ್ ಆಗಿ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗ್ತಿರ್ತಾರೆ ಅಂತ ಅರ್ಥ. ಸೊ ಅದರಲ್ಲಿ ಅವ್ರ ಬ್ರಾಂಚ್ ಅವ್ರು ಏನು ಮಾಡ್ತಾರೆ, ಹೆಡ್ ಆಫೀಸ್ ಅವ್ರು ಕಳಿಸಿರೋ ಗೂಡ್ಸನ್ನು ಮಾತ್ರ ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಅವರು ಹೊರಗಡೆಯಿಂದ ಯಾವ ಪರ್ಚೇಸಸ್ಸನ್ನು ಮಾಡೋದಿಲ್ಲ. ದೇರ್ ಏಮ್ ಈಸ್ ಓನ್ಲಿ ಟು ಸೆಲ್ ದ ಗೂಡ್ಸ್ ವಿಚ್ ಆರ್ ಸಪ್ಲೈಡ್ ಬೈ ದ ಹೆಡ್ ಆಫೀಸ್. ಓಕೆ, ಕಮ್ ಟು ದ ಸೆಕೆಂಡ್ ಪಾಯಿಂಟ್. ಹೆಡ್ ಆಫೀಸ್ ಸಪ್ಲೈಡ್ ಗೂಡ್ಸ್ ಟು ದೀಸ್ ಬ್ರಾಂಚಸ್ ಐದರ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಅಟ್ ಅ ಇನ್ವಾಯ್ಸ್ ಪ್ರೈಸ್. ಅವರು ಗೂಡ್ಸ್ ಸೆಂಟ್ ಮಾಡಿರೋದು ಕಾಸ್ಟ್ ಪ್ರೈಸ್ಗಾದರೂ ಮಾಡ್ಬೋದು ಅಥವಾ ಇನ್ವಾಯ್ಸ್ ಪ್ರೈಸ್ಗಾದರೂ ಮಾಡ್ಬೋದು. ಓಕೆ, ಆಲ್ ಎಕ್ಸ್ಪೆನ್ಸಸ್ ಆಫ್ ಅ ರೆಗ್ಯುಲರ್ ನೇಚರ್ ಆಫ್ ದ ಬ್ರಾಂಚ್ ಸಚ್ ಆಸ್ ಸ್ಯಾಲ್ರಿ, ರೆಂಟ್, ಅಡ್ವರ್ಟೈಸ್ಮೆಂಟ್ ಎಕ್ಸೆಟ್ರಾ ಆರ್ ಪೇಡ್ ಬೈ ದ ಹೆಡ್ ಆಫೀಸ್. ಅಂದರೆ ಬ್ರಾಂಚಸ್ಗೆ ಬೇಕಾಗಿರುವಂಥ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದನ್ನೆಲ್ಲ ಹೆಡ್ ಆಫೀಸ್ ಅವರೇ ನೋಡಿಕೊಂಡು ಅದನ್ನೇ ಕಳಿಸ್ಕೊಡ್ತಾರೆ. ನೆಕ್ಸ್ಟ್, ಸಮ್ ಪೆಟಿ ಎಕ್ಸ್ಪೆನ್ಸಸ್ like cartage, entertainment, etc. Are paid by the branch manager out of a petty cash balance. Petty cash book may be maintained by the branch either on a simple basis or in impressed system. ಅಂದರೆ ಸಣ್ಣ ಪುಟ್ಟ ಖರ್ಚನ್ನು ಮ್ಯಾನೇಜರ್ ಏನು ಮಾಡ್ತಾರೆ, ಪೆಟಿ ಕ್ಯಾಶಿಂದ ಏನು ಮಾಡ್ತಾರೆ, ಪೇ ಮಾಡ್ತಾರೆ. ಸೊ ಅದರದ್ದು ಪೆಟಿ ಕ್ಯಾಶ್ ಬುಕ್ಕನ್ನು ಅವರು ಮೇಂಟೈನ್ ಮಾಡಬೇಕು. ಓಕೆ, such branches are required to deposit the cash collected by them either by way of cash sales or a cash collected from the debtor into bank account opened in the name of the head office. ಅಂದರೆ ಇದರ ಖರ್ಚು ವೆಚ್ಚ ಎಲ್ಲನೂ ನೋಡ್ಕೊಳ್ಳೋದು ಯಾವುದು, ಹೆಡ್ ಆಫೀಸ್.
ಅಂದರೆ ಇದರಿಂದ ಬಂದಿರುವಂಥ ಎಲ್ಲ ಇನ್ಕಮ್ ಇದರಿಂದ ಬರ್ತದೆ ಸೇಲಿಂದ. ಸೊ ಅದು ಕ್ಯಾಶ್ ಸೇಲ್ಸಿಂದನೂ ಆಗಿರ್ಬೋದು, ಕ್ರೆಡಿಟ್ ಸೇಲ್ಸ್ ಮಾಡಿದರೆ ನೀವು ಡೆಟಾರ್ಸಿಂದ ಕಲೆಕ್ಷನ್ ಆಗ್ತದೆ. ಸೊ ನಿಮ್ಗೆ ಬಂದಿರುವಂಥ ಎಲ್ಲ ದುಡ್ಡನ್ನು ನೀವೇನು ಮಾಡಬೇಕು, ಹೆಡ್ ಆಫೀಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಜಮಾ ಮಾಡಬೇಕು. ಓಕೆ, ನೆಕ್ಸ್ಟ್ ಸೇಲ್ಸ್ ಆರ್ ಮೇಡ್ ಬೈ ದ ಬ್ರಾಂಚ್ ನಾರ್ಮಲಿ ಆನ್ ಅ ಕ್ಯಾಶ್ ಬೇಸಿಸ್, ಬಟ್ ಸಮ್ ಟೈಮ್ ದ ಬ್ರಾಂಚಸ್ ಆರ್ ಪರ್ಮಿಟೆಡ್ ಟು ಸೆಲ್ ದ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್ ಆಲ್ಸೋ. ನಾರ್ಮಲಿ ಏನು ಮಾಡ್ತಾರೆ, ಕ್ಯಾಶ್ ಬೇಸಿಸ್ ಮೇಲೆ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಸೊ ಕೆಲವೊಮ್ಮೆ ಏನಾಗ್ತದೆ, ಡ್ಯೂ ಟು ಕಾಂಪಿಟೇಷನ್ ಯು ಹ್ಯಾವ್ ಟು ಇನ್ಕ್ರೀಸ್ ದ ಸೇಲ್. ಆ ಟೈಮಲ್ಲಿ ಕ್ರೆಡಿಟ್ ಬೇಸಿಸ್ ಮೇಲೂ ಗೂಡ್ಸನ್ನು ಸೇಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ಬೋದು. ಓಕೆ, ಸಚ್ ಬ್ರಾಂಚಸ್ ಕೀಪ್ ಓನ್ಲಿ ಸಮ್ ಮೆಮೊರಂಡಮ್ ರೆಕಾರ್ಡ್. ಎಕ್ಸಾಂಪಲ್ ಸ್ಟಾಕ್ ರಿಜಿಸ್ಟರ್. ಬ್ರಾಂಚಸ್ ಅವರು ಡೀಟೇಲ್ ಅಕೌಂಟ್ಸನ್ನು ಏನು ಮೇಂಟೈನ್ ಮಾಡಲ್ಲ. ಎಲ್ಲ ಅಕೌಂಟ್ಸನ್ನು ಯಾರು ಮೇಂಟೈನ್ ಮಾಡ್ತಾರೆ, ಹೆಡ್ ಆಫೀಸ್ ಅವರು. ಓಕೆ, ನೌ ಲೆಟ್ ಅಸ್ ಟೇಕ್ ದ ಮೀನಿಂಗ್ ಇನ್ ದಟ್ ಅಕೌಂಟಿಂಗ್ ಸಿಸ್ಟಮ್ ಆಫ್ ಇಂಡಿಪೆಂಡೆಂಟ್ ಬ್ರಾಂಚಸ್. ಸೊ ಈಗ ಡಿಪೆಂಡೆಂಟ್ ಬ್ರಾಂಚಸ್. ಸೊ ಡಿಪೆಂಡೆಂಟ್ ಬ್ರಾಂಚಸ್ಸಲ್ಲಿ ಬೇರೆ ಬೇರೆ ಸಿಸ್ಟಮ್ ಇದ್ದಾವೆ. ನಾನೇನು ಹೇಳಿದೆ, ಕೆಲವೊಂದು ನಾವೇನು ಮಾಡ್ತೀವಿ, ಸಿಂಪಲ್ ಅಕೌಂಟ್ಸನ್ನು ನಾವು ಮೇಂಟೈನ್ ಮಾಡ್ತೀವಿ, ಕಂಪ್ಲೀಟ್ ಅಕೌಂಟನ್ನು ಹೆಡ್ ಆಫೀಸ್ ಅವ್ರು ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಡಿಪೆಂಡೆಂಟ್ ಬ್ರಾಂಚಸ್ಸಲ್ಲಿ ನೀವು ಯಾವ್ಯಾವ ಸಿಸ್ಟಮ್ ಇದ್ದಾವೆ ಅಂತಂದರೆ, ಡೆಟಾರ್ ಸಿಸ್ಟಮ್, ಸ್ಟಾಕ್ ಆ್ಯಂಡ್ ಡೆಟಾರ್ ಸಿಸ್ಟಮ್, ಫೈನಲ್ ಅಕೌಂಟ್ ಸಿಸ್ಟಮ್, wholesale branch system. These are the 4 systems of accounting. Now let us first understand the meaning of data system. ಇದಕ್ಕೆ synthetic system ಅಂತಾನೂ ಕರೀತಾರೆ. So data system of maintaining branch account in the books of head office is also known as synthetic system. According to this system, a separate branch account which is in nature of nominal account is maintained for each branch in the books of head office. These accounts show profit or a loss made by a particular branch and transfer to general profit and loss account of the head office. So ಈಗ ಡೆಟಾರ್ ಸಿಸ್ಟಮ್ ಅಲ್ಲಿ ಏನು ಮಾಡ್ತಾರೆ, ಹೆಡ್ ಆಫೀಸ್ ಅವರು ಎಲ್ಲ ಅವ್ರದ್ದು ಎಷ್ಟು ಬ್ರಾಂಚ್ ಇರುತ್ತಲ್ಲ ಎಲ್ಲ ಬ್ರಾಂಚಸ್ಗೆ ಒಂದೊಂದು ಸಪ್ರೇಟ್ ಅಕೌಂಟನ್ನು ಓಪನ್ ಮಾಡ್ತಾರೆ. ಅದು ನಾಮಿನಲ್ ಅಕೌಂಟಲ್ಲೇ ಇರ್ತದೆ. ಓಕೆ, now let us see the journal entries passed under debtor system in the books of head office. So major ನಿಮ್ದೆಲ್ಲ ಎಂಟ್ರೀಸ್ ಅಲ್ಲಿ ಬರ್ತವೆ ಹೆಡ್ ಆಫೀಸ್ ಅಲ್ಲೇ. ಓಕೆ, ಸೊ ವೆನ್ ದ ಗೂಡ್ಸ್ ಆರ್ ಸೆಂಟ್ ಟು ಬ್ರಾಂಚ್, ಸೊ ಆ ಬ್ರಾಂಚಿಗೆ ಗೂಡ್ಸನ್ನು ಅವರು ಕಳಿಸ್ತಾರೆ ಹೆಡ್ ಆಫೀಸರ್. ಆವಾಗ ಏನಾಗ್ತದೆ, ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ನೆಕ್ಸ್ಟ್ ವೆನ್ ಗೂಡ್ಸ್ ಆರ್ ರಿಟರ್ನ್ ಆದರೆ ರಿವರ್ಸ್ ಎಂಟ್ರಿ. ಹೌದಾ, ಸೊ ಮೇಲಿನ ಎಂಟ್ರಿ ಏನಾಗ್ತದೆ, ರಿಟರ್ನ್ ಆದರೆ reverse entry, that is goods sent to branch account debit to branch account. Next, for amount sent for expenses of branch. So branch ಗೆ ನೀವೇನು ಮಾಡ್ತೀರಿ, ದುಡ್ಡನ್ನು ಕಳಿಸ್ತೀರಿ. ಸೊ branch account debit to cash or a bank for expenses. Okay, for amount received from branch. ಸೊ ಈಗ ಸೇಲ್ ಆಗ್ತದೆ, ಸೇಲ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ನಿಮಗೆ ದುಡ್ಡನ್ನು ಕಳಿಸ್ಕೊಡ್ತಾರೆ. ಸೊ ಅವಾಗ ಏನು ಎಂಟ್ರಿ ಆಗ್ತದೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು branch. Next, for adjustment of closing stock and petty cash at branch. So adjustment of closing and petty cash. Then branch stock account debit, petty cash account debit to branch account. Okay, so ಇದು ಕ್ಲೋಸಿಂಗ್ ಅಲ್ಲಿ ಆಯಿತು. ಇದೇ ಓಪನಿಂಗ್ ಅಲ್ಲಿ ಇದ್ರೆ ಏನಾಗ್ತದೆ, ರಿವರ್ಸ್ ಎಂಟ್ರಿನ ಮಾಡಬೇಕು. ಸೊ ಫಾರ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ದ ಪೆಟಿ ಕ್ಯಾಶ್ ರಿವರ್ಸ್ ಎಂಟ್ರಿ ಇಸ್ ಮೇಡ್. ಅಂದರೆ ಬ್ರಾಂಚ್ ಅಕೌಂಟ್ ಡೆಬಿಟ್ ಆಗ್ತದೆ, ಸ್ಟಾಕ್ ಆ್ಯಂಡ್ ಪೆಟಿ ಕ್ಯಾಶ್ ಅಕೌಂಟ್ ಏನಾಗ್ತಾವ, ಕ್ರೆಡಿಟ್ ಆಗ್ತಾವ. ಓಕೆ, 6th ಎಂಟ್ರಿ ಫಾರ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ದ ಅಸೆಟ್ಸ್ ಆಫ್ ದ ಬ್ರಾಂಚ್. ಬ್ರಾಂಚ್ ಅವರು ಕೆಲವೊಂದು ಅಸೆಟ್ಸ್, ಫರ್ನಿಚರ್ ಅದನ್ನೆಲ್ಲ ಇಟ್ಕೋಬಹುದು. ಸೊ ಅವಾಗ ಏನಾಗ್ತದೆ, ನೀವು ಕ್ಲೋಸಿಂಗ್ ಬ್ಯಾಲೆನ್ಸಸ್ಸನ್ನು ಅವಾಗ ಏನು ಮಾಡ್ತೀರಿ, ಅಡ್ಜಸ್ಟ್ಮೆಂಟ್ ಮಾಡಿದಾಗ ಬ್ರಾಂಚ್ ಅಸೆಟ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ಅಟ್ ದ ಬಿಗಿನಿಂಗ್ ಆಫ್ ದ ನೆಕ್ಸ್ಟ್ ಇಯರ್, ಇದು ಕ್ಲೋಸಿಂಗ್ ಇದ್ರೆ ನೆಕ್ಸ್ಟ್ ಇಯರ್ ಏನಾಗ್ತದೆ, ರಿವರ್ಸ್ ಎಂಟ್ರಿ, ಅಂದರೆ ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಸೆಟ್ ಅಕೌಂಟ್ ಅಂತ ಬರ್ತದೆ. ನೆಕ್ಸ್ಟ್ 7th ಎಂಟ್ರಿ ಫಾರ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಲಯಬಿಲಿಟೀಸ್ ಅಟ್ ದ ಬ್ರಾಂಚ್. ಓಕೆ, ಸೊ ಅವಾಗ ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಲಯಬಿಲಿಟೀಸ್ ಅಕೌಂಟ್. ಓಕೆ, ಮತ್ತು ಬಿಗಿನಿಂಗಲ್ಲೇ, ಸೊ ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಏನಾಗ್ತದೆ, ಅದು ಲಯಬಿಲಿಟಿ, ಬ್ರಾಂಚ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಆಗ್ತದೆ, ದೆನ್ ಬ್ರಾಂಚ್ ಅಕೌಂಟ್ ಕ್ರೆಡಿಟ್.
Okay. Now let us see the 8th transaction for transferring profit or loss of the branch. So ಈಗ ನೀವು ಅಸೆಟ್ ಅನ್ನು ಟ್ರಾನ್ಸ್ಫರ್ ಮಾಡ್ತೀರಿ, ಲಯಬಿಲಿಟಿ ಟ್ರಾನ್ಸ್ಫರ್ ಮಾಡ್ತೀರಿ, ಎಲ್ಲ ಆಯಿತು. ಲಾಸ್ಟಿಗೆ ಏನು ಅಲ್ಲೇ ಇಟ್ ವಿಲ್ ಹ್ಯಾವ್ ಐದರ್ ಅ ಪ್ರಾಫಿಟ್ ಆರ್ ಅ ಲಾಸ್. ಪ್ರಾಫಿಟ್ ಆದರೆ ಏನಾಗ್ತದೆ, ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟನ್ನು ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಹೆಡ್ ಆಫೀಸಿಂದು. ಓಕೆ. ಇನ್ ಕೇಸ್ ಆಫ್ ಲಾಸ್, ಓಕೆ, ಸೊ ಈಗ ಲಾಸ್ ಆದರೆ ನಿಮ್ದೇನು ಮೇಲಿನ ಎಂಟ್ರಿ ಇದೆಯಲ್ಲ ಅದು ರಿವರ್ಸ್ ಆಗ್ತದೆ. ಅಂದರೆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್ ಇಫ್ ದೇರ್ ಇಸ್ ಅ ಲಾಸ್. ಓಕೆ. ಫಾರ್ ಕ್ಲೋಸಿಂಗ್ ಆಫ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್. ಹೌದಾ, ಈಗ ಗೂಡ್ಸ್ ಏನಾಗ್ತದೆ, ನೀವು ಕ್ಲೋಸಿಂಗ್ ಇರ್ತದೆ. ಸೊ ಅವಾಗ ಏನು ಮಾಡ್ತೀರಿ, ಅದನ್ನು ಅಕೌಂಟನ್ನು ಏನು ಹೇಗೆ ಕ್ಲೋಸ್ ಮಾಡ್ತೀರಿ ಅಂತಂದರೆ, ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಐದರ್ ಯು ಕ್ಯಾನ್ send it to purchase account if it is a trading concern. If it is a manufacturing, it is transferred to trading account. So goods sent account is closed by transferring either to purchase account or to trading account. Now ಇದೇನು ಜರ್ನಲ್ ಎಂಟ್ರೀಸ್ ಹೇಳಿದ್ನಲ್ಲ, ಸೊ ಆ ಎಲ್ಲ ಜರ್ನಲ್ ಎಂಟ್ರೀಸನ್ನು ನಾವು ಇದು ಅಕೌಂಟಲ್ಲೇ ನೋಡ್ಬೋದು. ಹೌದಾ. ಓಪನಿಂಗ್ ಅಸೆಟ್ಸ್ ಇದ್ದರೆ ಇಲ್ಲೇ ನೋಡಿ, ಡೆಬಿಟ್ ಸೈಡಲ್ಲಿ ಏನೇನು ಬರ್ತವೆ ಅಂತ, ಓಪನಿಂಗ್ assets, opening stock, opening petty cash, opening data. So all these are the assets. Then goods sent. Okay. Then expenses amount ಕೊಡ್ತಾರಲ್ಲ ಅದಕ್ಕೆ. Next balance of closing liabilities. Then if there is a profit, it will come on the debit side. Now on the credit side, what all will come? The opening balances of liabilities are there, cash collected and cash sales amount. ಹೌದಾ. sent to branch, it will be debited to branch bank account. Okay. then goods sent to branch, ಇದು goods sent ಇಲ್ಲಿದೆ, ಅದು ರಿಟರ್ನ್ ಏನಾದರೂ ಆದರೆ ಅಪೋಸಿಟ್ ಸೈಡಲ್ಲೇ ಬರ್ತದೆ. ಓಕೆ. ಇಲ್ಲೇ ಬ್ಯಾಲೆನ್ಸಸ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ assets like closing stock, closing petty cash, closing debtor. If there is a loss, it will come on the credit side, that is general profit and loss accounts. So this is a pro forma when the goods are sent at cost price. So invoice price ಬಂದರೆ ಏನಾಗುತ್ತೆ, ಲೋಡಿಂಗ್ ಬರ್ತದೆ. ಸೊ ನೀವು ಕನ್ಸೈನ್ಮೆಂಟ್ ಅಕೌಂಟಲ್ಲೇ ನೋಡಿದ್ರಿ ಹೆಂಗೆ ನಾವು ಲೋಡಿಂಗನ್ನು ತೆಗಿತೀರಿ, ಆ ಥರ ಇಲ್ಲೇ ಬ್ರಾಂಚ್ ಅಕೌಂಟಲ್ಲೂ ಸಹ ಮಾಡಬೇಕಾಗ್ತದೆ. ಓಕೆ. ನೆಕ್ಸ್ಟ್ ಯು ಕ್ಯಾನ್ ಸಿ ಅಗೇನ್ ಆಸ್ ಯೂಶುವಲ್ ಅಂಡರ್ ಇನ್ವಾಯ್ಸ್ ಪ್ರೈಸ್ ಆಲ್ ದ ಅಸೆಟ್ಸ್ ಕಮ್ ಆನ್ ದ debit side. The only difference is the opening stock and the goods and they are shown at a invoice price, and other things will be same as in the cost price. Here the liabilities are also same. Okay. Here the goods return, so it is sent at invoice price, return is also at invoice price. Now continuation of the same account, then you have a closing balances of the all liabilities and you have a closing balance of all assets. So here in asset also the stock is at invoice. Now the difference between the invoice price and cost price method is loading on the opening stock, closing stock and goods sent. So here opening stock ಏನಿದೆಯಲ್ಲ ಅದರದ್ದು ಲೋಡಿಂಗ್ ಇಲ್ಲೇ ಕ್ರೆಡಿಟ್ ಸೈಡಲ್ಲೇ ಬರ್ತದೆ. ಸೊ ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್, ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್. ದೆನ್ ಗೂಡ್ಸ್ ಸೆಂಟ್ ಇರುತ್ತಲ್ಲ ಡೆಬಿಟ್ ಸೈಡ್, ಅದರದ್ದು ಅಪೋಸಿಟ್ ಸೈಡಲ್ಲಿ ನಾವು ಲೋಡಿಂಗನ್ನು ತೆಗಿತೇವೆ. ಹೌದಾ. ಸೊ ಇಲ್ಲೇ ನೋಡಿ, ಇದು ಸ್ಟಾಕ್ ರಿಸರ್ವ್, ಇಟ್ ಈಸ್ ಅ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್. ಓಕೆ. ನೆಕ್ಸ್ಟ್ ಇಫ್ ದೆರ್ ಇಸ್ ಅ ಲೋಡಿಂಗ್, if there is a return, then there is a loading on goods return also. So ಇದು goods return loading, ಇದು closing stock return, ಇದು ಏನಾಗುತ್ತಲ್ಲ ಅದರ ಲೋಡಿಂಗ್ ಬರ್ತದೆ. ಈ ಸೈಡಲ್ಲೇ ಓಪನಿಂಗ್ ಸ್ಟಾಕ್ ಲೋಡಿಂಗ್ ಇದೆ ಮತ್ತು ಗೂಡ್ಸ್ ಸೆಂಟ್ ಲೋಡಿಂಗ್ ಇದೆ. ಸೊ ಆ ಮೆಥಡ್ಗೆ ಈ ಮೆಥಡ್ಗೆ ಬರುವಂಥ ಡಿಫ್ರೆನ್ಸ್ ಇಸ್ ಲೋಡಿಂಗ್. ಹೌದಾ. ಇಲ್ಲೇನು ಪ್ರಾಫಿಟ್, ಇಲ್ಲಿ ಬಂದರೆ ಲಾಸ್. ಓಕೆ. ನೌ ಲೆಟ್ ಅಸ್ ಮೂವ್ ಟು ಬ್ರಾಂಚ್ ಅಕೌಂಟ್. ಕೆಲವೊಮ್ಮೆ ಏನಾಗ್ತದೆ, ಪ್ರಾಬ್ಲಮಲ್ಲಿ ನಿಮಗೆ ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿರೋದಿಲ್ಲ, ಅಥವಾ ಕ್ರೆಡಿಟ್ ಸೇಲ್ಸ್ ಕೊಟ್ಟಿರೋದಿಲ್ಲ, ಅಥವಾ ಕ್ಯಾಶ್ ಕಲೆಕ್ಟೆಡ್ ಕೊಟ್ಟಿರೋದಿಲ್ಲ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ಸಿಂಗ್ ಇದ್ದರೆ ಅವಾಗ ನೀವೇನು ಮಾಡಬೇಕು, ಬ್ರಾಂಚ್ ಅಕೌಂಟನ್ನು ಹಾಕಬೇಕಾಗ್ತದೆ. ಹೌದಾ. ಸೊ ಇಲ್ಲೇ ನೀವು ನೋಡಿ, ನಾರ್ಮಲ್ ಆಗಿ ಡೆಟಾರ್ದಿಲ್ಲೇ ಬ್ಯಾಲೆನ್ಸ್ ಬರ್ತದೆ, ದೆನ್ ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಇಲ್ಲಿ ಬರ್ತದೆ,
cash collected from the debtor, discount allowed, any allowances, bad debt, return inward, and closing of the debtors come on the credit side. Okay, then petty cash ಅದೇ ಹೇಳಿದ್ನಲ್ಲ, petty expenses ಇದ್ದರೆ ಸೊ ಅದನ್ನು ಅವರು petty cash ಇಂದ ಖರ್ಚು ಮಾಡ್ಬೋದು. ಸೊ ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಇರ್ತದೆ. ಈ ವರ್ಷ ಎಷ್ಟು ಹೆಡ್ ಆಫೀಸ್ ಅವ್ರು ಕಳಿಸ್ತಾರೆ ಇದು ಟೋಟಲ್ ಅಮೌಂಟ್, ಅದರಲ್ಲಿ ಎಷ್ಟು ಬ್ರಾಂಚ್ ಅವರು ಎಕ್ಸ್ಪೆನ್ಸ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಇಲ್ಲೇ ಕ್ಲೋಸಿಂಗ್ ಪೆಟಿ ಎಕ್ಸ್ಪೆನ್ಸಸ್ ನಿಮಗೆ ಸಿಗ್ತದೆ. ಸಾರಿ, ಇದೇನಾಗಬೇಕಿತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್. ಓಕೆ, ನಾಟ್ ಡೆಟಾರ್ಸ್. ಓಕೆ, ಸೊ ಹಿಯರ್ with this we are going to close today's class. So let us understand once again, just to make a revision of today's class. We have understood the meaning of branch, okay, types of branches, accounting system for dependent branches, journal entries and necessary ledger accounts. I hope all of you have understood today's class. Okay, next we will see you in the next class. Okay, till then, thank you.